ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿ ಪರಾರಿಯಾಗಿದ್ದ ಆರೋಪಿಯನ್ನ ಚಿಂಚೋಳಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ಅವರು ಘಟನೆ ಬಗ್ಗೆ ಮಾಹಿತಿ ನೀಡಿದರು. ಬಂಧಿತ ಆರೋಪಿ ಐನೋಳಿಯ ತಯಾಬ್ ಶಾಹ ಮಿರಾನ್ ಶಾಹ ಈತ ಹಲವು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. ನೆರೆಯ ಬೀದರ್, ತೆಲಂಗಾಣದ ಸಂಗಾರೆಡ್ಡಿ, ಹೈದರಾಬಾದ್ ಇನ್ನಿತರ ಕಡೆ ಕೂಲಿ ಕೆಲಸ ಮಾಡಿಕೊಂಡಿದ್ದ. ಘಟನೆಯ ನಂತರ ಈತನ ಬಂಧನಕ್ಕಾಗಿ 4 ವಿಶೇಷ ತಂಡಗಳನ್ನು ರಚಿಸಿ ಬಂಧನಕ್ಕೆ ಬಲೆ ಬೀಸಲಾಗಿತ್ತು. ಈತ ಯಾವುದೇ ತರಹದ ಮೊಬೈಲ್ಗಳನ್ನು ಬಳಸದೆ ಮತ್ತು ಯಾರ ಸಂಪರ್ಕಕ್ಕೂ ಸಿಗದೆ ಇದ್ದುದರಿಂದ ಈತನ ಬಂಧನ ಸವಾಲಿನ ಕೆಲಸವಾಗಿತ್ತು. ಆರೋಪಿಯ ಭಾವಚಿತ್ರವನ್ನು ಎಲ್ಲೆಡೆ ಹಂಚಿ ಮಾಹಿತಿ ನೀಡಿದವರಿಗೆ 10,000 ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು. ಆರೋಪಿಯನ್ನ ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 17th ನವಂಬರ್ ಮತ್ತು 18th ನವಂಬರ್ ಮಧ್ಯ ರಾತ್ರಿ ಅವಧಿಯಲ್ಲಿ ಒಬ್ಬರು ಅರೌಂಡ್ 75 to 80 ಇಯರ್ಸ್ ಓಲ್ಡ್ ಲೇಡಿ ಮೇಲೆ ಅತ್ಯಾಚಾರ ಆಗಿ ಒಂದು ರೇಪ್ ಮತ್ತು ಅಟ್ರಾಸಿಟಿ ಪ್ರಕರಣ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಇದರಲ್ಲಿ ಆರೋಪಿ ತಯ್ಯಬ್ ಫಕೀರ್ ಅಂತ 40 ಇಯರ್ಸ್, ಅವರು ಐನೋಲಿ ಗ್ರಾಮಕ್ಕೆ ಸೇರಿದವರು. ಅವರನ್ನು 29th ನಿನ್ನೆ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಬಟ್ ಈ ಆರೋಪಿ ಬಗ್ಗೆ ನೋಡಿದರೆ ಏನಂದರೆ, ಇವರು ತಯ್ಯಬ್ ಫಕೀರ್ ಅನ್ನೋರು ಈಗ 41 ಇಯರ್ಸ್ ಏಜ್ ಇದೆ. ಅವರಿಗೆ 16 ಇಯರ್ಸ್ ಹಿಂದೆ ಮದುವೆ ಆಗಿ ಅವರು 8 ಇಯರ್ಸ್ ಹಿಂದೆ ಮನೆ ಬಿಟ್ಟು ಆಚೆ ಬಂದಿದ್ದಾರೆ. ಅವರು ಊರೂರ ಓಡಾಡ್ತಾ ಇರ್ತಾರೆ. ಎಲ್ಲಾದರೂ ಯಾರಾದರೂ ಕೆಲಸ ಕೊಟ್ಟರೆ ಕೆಲಸ ಮಾಡೋದು, ಅವರಿಂದ ಏನಾದರೂ ಸ್ವಲ್ಪ ದುಡ್ಡು ಬಂದರೆ ಆ ದುಡ್ಡು ತೊಗೊಂಡು ಕುಡಿಯೋದು, ಮತ್ತು ಒಂದು ಊರಲ್ಲಿ ಕೆಲವು ದಿನಗಳಿರೋದು, ಮತ್ತು ಬೇರೆ ಊರಿಗೆ ಶಿಫ್ಟ್ ಮಾಡೋದು. ಈ ಥರ ಊರು ಶಿಫ್ಟ್ ಮಾಡ್ತಾರೆ. ಅಂದರೆ ಒಂದೇ ಊರಲ್ಲ, ಈಗ ಚಿಂಚೋಳಿಯಲ್ಲಿ ಕೆಲವು ಗ್ರಾಮಗಳು ಓಡಾಡೋದು, ಅದರಿಂದ ಬೀದರ್ಗೆ ಹೋಗೋದು, ಜಹೀರಾಬಾದ್ಗೆ ಹೋಗೋದು, ಸಂಗಾರೆಡ್ಡಿಗೆ ಹೋಗೋದು, ಹೈದರಾಬಾದ್, ಈ ಥರ ಸಾಕಷ್ಟು. ಇಲ್ಲಿ ಈ ವಾರ ಇಲ್ಲಿದ್ದರೆ ಇನ್ನೊಂದು ನೆಕ್ಸ್ಟ್ ವೀಕ್ ಹೈದರಾಬಾದಲ್ಲಿ ಇರ್ತಾರೋ, ಇನ್ನೊಂದು ವೀಕ್ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಥರ ಯಾವಾಗಲೂ ಒಂದು ಸತಿ ಬಂದಾಗ ಅವರು ಯಾವುದಾದ್ರೂ ರಿಲೇಟಿವ್ಸ್ ಮನೆ ಬರುವುದು, ಇಮಿಡಿಯೇಟಾಗಿ ಏನಾದರೂ ಊಟ ಗಿಟ್ಟ ಅವರೇನಾದರೂ ಪತ್ತೆ ಇವರು ಸಂಬಂಧಿಕರಿದ್ದಾರೆ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡೋದು, ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಹೊರಟೋದು. ಇಂಥವೆಲ್ಲ ಅವ್ರದ್ದು ಹ್ಯಾಬಿಟ್ಸ್ ಇದೆ. ಸೊ ನಮಗೆ ಮೊದಲನೇದಾಗಿ ಏನು ರೇಪ್ ಕೇಸ್ ಪ್ರಕರಣ ದಾಖಲಾಗಿದ್ದ ತಕ್ಷಣ ನಮ್ಗೆ ಯಾರು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಬಟ್ ಅವರು ಎಲ್ಲಿದ್ದಾರೆ ಅನ್ನೋದು ಭಾಳಷ್ಟು ಡೀಟೇಲ್ಸು ಸಿಗಲಿಲ್ಲ. ಯಾಕಂದರೆ ಅವರು ಐನೋಲಿದ ಗ್ರಾಮದವರು ಆದ್ರೂ ಅವ್ರು ಐನೋಲಿಗೆ ಬರೋದಿಲ್ಲ, ಅವರೆಲ್ಲೆಲ್ಲೋ ಓಡಾಡ್ತಿರ್ತಾರೆ. ಫಸ್ಟ್ ದಿನ ನಮಗೆ ಫಸ್ಟ್ ಡೇ 1 ನಾವು ಅವ್ರನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಅವ್ರ ಪತ್ತೆಗೋಸ್ಕರ ಇಮಿಡಿಯೇಟ್, ಯಾಕಂದರೆ ಇದು ಭಾಳಷ್ಟು ಸೆನ್ಸಿಟಿವ್ ಇರುವಂಥ ಕೇಸ್, ವುಮೆನ್ ರಿಲೇಟೆಡ್ ಕೇಸಸ್ ಆಗಿರೋದ್ರಿಂದ ನಾವು ಆರೋಪಿಯನ್ನ ಬಂಧಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳನ್ನು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ಪ್ರಶಂಸಿಸಿದ್ದಾರೆ. ಮೀಡಿಯಾ ನೆಟ್ವರ್ಕ್